Hello everyone, welcome to Veranda Race Kannada YouTube channel. ನಾನು ಪೂಜಾ ಭಟ್. ಇವತ್ತಿನ ಕ್ಲಾಸಲ್ಲಿ ನಾವು ವಾಯ್ಸಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಈ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಬ್ಯಾಂಕಿಂಗ್, SSC ಮತ್ತೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಅಪ್ಲೈ ಆಗುತ್ತೆ. ಸೊ ಎಲ್ಲ ಪೇಪರ್ಸ್ ಇಂದ ತಗೊಂಡಿರೋ ಕ್ವೆಶನ್ಸ್ ಇದು. ನಾವು ಹೋದ ಕ್ಲಾಸಲ್ಲಿ ವಾಯ್ಸಸ್ ಕಾನ್ಸೆಪ್ಟ್ ತಿಳ್ಕೊಂಡಿದ್ವಿ. ಸೊ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್, ಪ್ರತಿ ಟೆನ್ಸ್ ಅಲ್ಲೂ ವಾಯ್ಸ್ ನ ಹೇಗೆ ಒಂದರಿಂದ ಇನ್ನೊಂದಕ್ಕೆ ಚೇಂಜ್ ಮಾಡಬೇಕು, ಯಾವ ಟೆನ್ಸ್ ಅಲ್ಲಿ ಯಾವ ತರ ರೂಲ್ ಅಪ್ಲೈ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ ಆಮೇಲೆ ಈ ಕ್ವೆಶನ್ಸ್ ನ ಸಾಲ್ವ್ ಮಾಡಕ್ ಬಂದ್ರೆ ನಿಮ್ಗೆ ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ದಟ್ ಬೀಂಗ್ ಸೆಡ್, ಲೆಟ್ಸ್ ಸ್ಟಾರ್ಟ್ ವಿತ್ ಟುಡೇಸ್ ಕ್ಲಾಸ್ with the first question. You have made a mistake in writing your answer. Now ನಾವು ವಾಯ್ಸ್ ಚೇಂಜ್ ಮಾಡಬೇಕಾದ್ರೆ ಎಕ್ಸಾಮ್ ಅಲ್ಲಿ ಪ್ಯಾಸಿವ್ ವಾಯ್ಸ್ ಆಕ್ಟಿವ್ ವಾಯ್ಸ್ ಅಂತ ಕೊಡಲ್ಲ, ಚೇಂಜ್ ದ ವಾಯ್ಸ್ ಅಂತ ಕೊಡ್ತಾರೆ. ಸೊ ಅದು ಯಾವ ವಾಯ್ಸ್ ಇದೆ ಅಂತ ನೀವೇ ಕಂಡುಹಿಡಿಯಬೇಕಾಗುತ್ತೆ. ಸೊ ಇಫ್ ಯು ರಿಮೆಂಬರ್, ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೆ ವಾಯ್ಸ್ ಹೇಗೆ ಕಂಡುಹಿಡಿಯೋದು. ಆಕ್ಟಿವ್ ವಾಯ್ಸ್ ಅಲ್ಲಿ ಯಾವಾಗಲೂ ಡೈರೆಕ್ಟ್ ಟೋನ್ ಇರುತ್ತೆ, ಅಂದ್ರೆ ಸಬ್ಜೆಕ್ಟ್ ಆಕ್ಷನ್ ನ ಮಾಡ್ತಾ ಇದೆ ಅಂತ ಇರುತ್ತೆ ಆಕ್ಟಿವ್ ವಾಯ್ಸ್ ಅಲ್ಲಿ. ಪ್ಯಾಸಿವ್ ವಾಯ್ಸ್ ಅಲ್ಲಿ ನಿಮ್ಗೆ ಹೇಗೆ ಗೊತ್ತಾಗುತ್ತೆ, ಸಬ್ಜೆಕ್ಟ್ ಆಕ್ಷನ್ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ, ಅದಲ್ಲದೆ ಎರಡು ವರ್ಬ್ ಇರುತ್ತೆ, ಅಂದ್ರೆ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಅಥವಾ V3 ಫಾರ್ಮ್ ಆಫ್ ವರ್ಬ್, ಅದ್ರ ಜೊತೆಗೆ ಒಂದು ಆಕ್ಸಿಲರಿ ವರ್ಬ್ ಕೂಡ ಇರುತ್ತೆ ಅಥವಾ ಬಿ ವರ್ಬ್ ಇರುತ್ತೆ, ಜೊತೆಗೆ ಒಂದು ಪ್ರೆಪೋಸಿಷನ್ ಇದ್ರೂ ಇರಬಹುದು. ನಾವು ಇದು ನೋಡಿ, ಯು ಹ್ಯಾವ್ ಮೇಡ್ ಅ ಮಿಸ್ಟೇಕ್ ಇನ್ ರೈಟಿಂಗ್ ಯುವರ್ ಆನ್ಸರ್. ಇದು ಯಾವ ವಾಯ್ಸ್ ಇದೆ? ನೀನು ಆನ್ಸರ್ ರೈಟಿಂಗ್ ಅಲ್ಲಿ ತಪ್ಪು ಮಾಡಿದ್ಯಾ ಅಂತ ಇದೆ. ಯು ಹ್ಯಾವ್ ಮೇಡ್ ಅ ಮಿಸ್ಟೇಕ್. ನಾವು ಈ ಸಬ್ಜೆಕ್ಟ್ ಹ್ಯಾಸ್ ಮೇಡ್ ಅ ಮಿಸ್ಟೇಕ್, ಇದು ಆಕ್ಟಿವ್ ವಾಯ್ಸ್ ಇದೆ, ಕರೆಕ್ಟಾ? ಸೊ ಫಸ್ಟ್ ನಾವು ಯಾವ ವಾಯ್ಸ್ ಇದೆ ಅಂತ ತಿಳ್ಕೋಬೇಕು, ಆಮೇಲೆ ಯಾವ ಟೆನ್ಸ್ ಇದೆ ಅಂತ ತಿಳ್ಕೋಬೇಕು. ಯಾಕಂದ್ರೆ ಒಂದು ವಾಯ್ಸ್ ಇಂದ ಇನ್ನೊಂದು ವಾಯ್ಸ್ ಹೋದಾಗ ಟೆನ್ಸ್ ಯಾವತ್ತು ಬದಲಾಗಬಾರ್ದು. ಸೊ ಯು ಹ್ಯಾವ್ ಮೇಡ್ ಅ ಮಿಸ್ಟೇಕ್ ಇನ್ ರೈಟಿಂಗ್ ಯುವರ್ ಆನ್ಸರ್. ಹ್ಯಾವ್ ಮೇಡ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ ಅಲ್ವಾ? ಸೊ ಯು ಹ್ಯಾವ್ ಮೇಡ್ ಅ ಮಿಸ್ಟೇಕ್ ಇನ್ ರೈಟಿಂಗ್ ಯುವರ್ ಆನ್ಸರ್. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತೆ? ಆಪ್ಷನ್ಸ್ ನೋಡಿ. ಅ ಮಿಸ್ಟೇಕ್ ಹ್ಯಾಸ್ ಬೀನ್ ಮೇಡ್ ಬೈ ಯುವರ್ ಇನ್ ರೈಟಿಂಗ್ ಯುವರ್ ಆನ್ಸರ್, ಅ ಮಿಸ್ಟೇಕ್ ಹ್ಯಾವ್ ಬೀನ್ ಮೇಡ್, ಅ ಮಿಸ್ಟೇಕ್ ಈಸ್ ಬೀಂಗ್ ಮೇಡ್, ಅ ಮಿಸ್ಟೇಕ್ ಹ್ಯಾಡ್ ಬೀನ್ ಮೇಡ್. ಇದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಟೆನ್ಸ್ ಚೇಂಜ್ ಆಗಬಾರ್ದು ಅಂತ ಹೇಳಿದೆ, ಅಂದ್ರೆ ಪರ್ಫೆಕ್ಟ್ ಟೆನ್ಸ್ ಅಲ್ಲೇ ಇರಬೇಕು, ಕರೆಕ್ಟಾ? ಸೊ ಈಸ್ ಬೀಂಗ್ ಅನ್ನೋದು ಬರೋದೇ ಇಲ್ಲ. ಈಸ್ ಬೀಂಗ್ ಅನ್ನೋದು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಇಲ್ಲಿ ಹ್ಯಾವ್ ಇದ್ದಾಗ ನಾನು ಇಲ್ಲಿ ಈಸ್ ಬೀಂಗ್ ಯೂಸ್ ಮಾಡಿದ್ರೆ ಟೆನ್ಸ್ ಚೇಂಜ್ ಆಗುತ್ತೆ, ಸೊ ಆನ್ಸರ್ ತಪ್ಪಾಗುತ್ತೆ. ಅ ಮಿಸ್ಟೇಕ್ ಹ್ಯಾಡ್ ಬೀನ್ ಮೇಡ್, ಹ್ಯಾಡ್ ಬೀನ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಇದಿರೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ, ಹಾಗೆ ಟೆನ್ಸ್ ಚೇಂಜ್ ಆಗಬಾರ್ದು. ಉಳಿದಿರೋದು ಇದೆರಡು ನೋಡಿ. ಅ ಮಿಸ್ಟೇಕ್ ಹ್ಯಾವ್ ಬೀನ್ ಮೇಡ್ ಬೈ ಯು ಅಂತ ಇದೆ. ಮಿಸ್ಟೇಕ್ ಅನ್ನೋದು ಸಿಂಗ್ಯುಲರ್ ಅಲ್ವಾ? ಸಿಂಗ್ಯುಲರ್ ಇದ್ದಾಗ ಇಲ್ಲಿ ಹ್ಯಾವ್ ಯಾಕೆ ಬರುತ್ತೆ? ಹ್ಯಾಸ್ ಬರಬೇಕು, ಮೀನಿಂಗ್ ಮಿಸ್ಟೇಕ್ ಹ್ಯಾಸ್ ಬೀನ್ ಮೇಡ್ ಅಂತ ಇರಬೇಕು. ಸೊ ಇದು ತಪ್ಪು. ಫಸ್ಟ್ ಒನ್, ಅ ಮಿಸ್ಟೇಕ್ ಹ್ಯಾಸ್ ಬೀನ್ ಮೇಡ್ ಬೈ ಯು ಇನ್ ರೈಟಿಂಗ್ ಯುವರ್ ಆನ್ಸರ್. ಸೊ ದಿಸ್ ವುಡ್ ಬಿ ದಿ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಟು ದಿಸ್ ಕ್ವೆಶ್ಚನ್. ಆನ್ಸರ್ ನೋಡೋಣ. ಅ ಮಿಸ್ಟೇಕ್ ಹ್ಯಾಸ್ ಬೀನ್ ಮೇಡ್ ಬೈ ಯು ಇನ್ ರೈಟಿಂಗ್ ಯುವರ್ ಆನ್ಸರ್ ಇಸ್ ದಿ ಆನ್ಸರ್ ಟು ದ ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಒನ್, ದ ಬಾಯ್ಸ್ ವರ್ ಡಿಗ್ಗಿಂಗ್ ಅ ಹೋಲ್ ಇನ್ ದ ಗ್ರೌಂಡ್. ದ ಬಾಯ್ಸ್ ಸಬ್ಜೆಕ್ಟ್ ಏನ್ ಮಾಡ್ತಾ ಇದ್ರು? ಗ್ರೌಂಡ್ ಅಲ್ಲಿ ಹೋಲ್ ನ ಡಿಗ್ ಮಾಡ್ತಾ ಇದ್ರು ಅಂತ ಇದೆ. ಸೊ ಇದು ಆಕ್ಟಿವ್ ವಾಯ್ಸ್ ಆಗುತ್ತೆ, ಕರೆಕ್ಟಾ? ಯಾವ ಟೆನ್ಸ್ ಅಲ್ಲಿ ಇದೆ? ವರ್ ಡಿಗ್ಗಿಂಗ್. ವರ್ ಡಿಗ್ಗಿಂಗ್ ING ಫಾರ್ಮ್ ಅಲ್ಲಿ ಇದೆ, ಕರೆಕ್ಟ್? ಸೊ ವರ್ ಡಿಗ್ಗಿಂಗ್ ಅನ್ನೋದು ಏನಾಯ್ತು? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಯ್ತು. ಈಗ ಆಪ್ಷನ್ಸ್ ನೋಡಿ. ಅ ಹೋಲ್ ಹ್ಯಾಡ್ ಬೀನ್ ಡಗ್ ಇನ್ ದ ಗ್ರೌಂಡ್ ಬೈ ದ ಬಾಯ್ಸ್. In the ground the boys dug a hole in the ground has been dug by the boys, a hole was being dug by the boys. Now ನಿಮ್ಗೆ ಇಲ್ಲಿ ING ಫಾರ್ಮ್ ನೋಡಿದ ತಕ್ಷಣ ಗೊತ್ತಾಗೋಗ್ಬೇಕು, ಪ್ಯಾಸಿವ್ ವಾಯ್ಸ್ ಕೂಡ ING ಇರಬೇಕು. ಸೊ ಇಲ್ಲಿ ING ಎಲ್ಲಿದೆ ಪ್ಯಾಸಿವ್ ವಾಯ್ಸ್ ಅಲ್ಲಿ? ಇಲ್ಲಿದೆ ಅಲ್ಲ, ಬೀಯಿಂಗ್. ಅ ಹೋಲ್ ವಾಸ್ ಬೀಯಿಂಗ್ ಡಗ್ ಬೈ ದ ಬಾಯ್ಸ್ ಇನ್ ದ ಗ್ರೌಂಡ್. ಸೊ ಎಕ್ಸಾಮ್ ಅಲ್ಲಿ ನೀವು ಎಲ್ಲ ಆಪ್ಷನ್ ಓದಿ ಟೈಮ್ ವೇಸ್ಟ್ ಮಾಡೋ ಬದಲು ಬರೀ ಯಾವ್ಯಾವ ಫಾರ್ಮ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡ್ರೆ ಆನ್ಸರ್ ಮಾಡೋದು ಇನ್ನು ಈಸಿ ಆಗುತ್ತೆ, ಟೈಮ್ ವೇಸ್ಟ್ ಕೂಡ ನಿಮಗೆ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ING ಫಾರ್ಮ್ ಇದೆ, ಅಂದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲೂ ಕೂಡ ING ಬರಬೇಕು. ಸೊ ಯೂಶಲಿ ನಮ್ಗೆ ಯಾವಾಗ ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ, ಪ್ಯಾಸಿವ್ ವಾಯ್ಸ್ ಅಲ್ಲಿ ಬೀಯಿಂಗ್ ಬರುತ್ತೆ. ಓಕೆ, ಸೊ ದಟ್ ವಿಲ್ ಬಿ ಯೋರ್ ಕ್ಲೂ. ಸೊ ಆನ್ಸರ್ ನೋಡಿ, a hole was being dug by the boys in the ground would be the answer. Next question, the doctor advised me to give up sweets. ಡಾಕ್ಟರ್ ಏನ್ ಮಾಡಿದ್ರು? ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಸ್ವೀಟ್ಸ್ ನ ಬಿಟ್ಬಿಡು ಅಂತ ಇದೆ. ಸೊ ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ, ಕರೆಕ್ಟ್? ಯಾವ ಟೆನ್ಸ್ ಅಲ್ಲಿ ಇದೆ? ಅಡ್ವೈಸ್ಡ್. ಅಡ್ವೈಸ್ಡ್ ಅನ್ನೋದೇನು? ಅಡ್ವೈಸ್ಡ್ ಅನ್ನೋದು ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಅಂದ್ರೆ ನಿಮ್ಗೆ ಪ್ಯಾಸಿವ್ ವಾಯ್ಸ್ ಕೂಡ ಪಾಸ್ಟ್ ಟೆನ್ಸ್ ಅಲ್ಲೇ ಇರಬೇಕು. ಟು ಮೀ ಗಿವ್ ಅಪ್ ಸ್ವೀಟ್ಸ್ ವಾಸ್ ಅಡ್ವೈಸ್ ಬೈ ದ ಡಾಕ್ಟರ್. ಸೆಂಟೆನ್ಸ್ ಫಾರ್ಮೇಶನ್ ತಪ್ಪಿದೆ, ಹಾಗಾಗಿ ಇನ್ಅಪ್ರೋಪ್ರಿಯೇಟ್. ದ ಡಾಕ್ಟರ್ ಅಡ್ವೈಸ್ ಟು ಗಿವ್ ಅಪ್ ಸ್ವೀಟ್ಸ್ ಮೀ ಅನ್ನೋದು ಲಾಸ್ಟ್ ಅಲ್ಲಿ ಬರಲ್ಲ, ಇಲ್ಲಿ ಏನು ಕನೆಕ್ಷನ್ ಇಲ್ಲದೆ, ಹಾಗಾಗಿ ಇದು ತಪ್ಪಾಗುತ್ತೆ. ಐ ವಾಸ್ ಅಡ್ವೈಸ್ ಬೈ ದ ಡಾಕ್ಟರ್ ಟು ಗಿವ್ ಅಪ್ ಸ್ವೀಟ್ಸ್. ಐ ವಾಸ್ ಅಡ್ವೈಸ್ ಟು ಗಿವ್ ಅಪ್ ಈಟ್ ಸ್ವೀಟ್ಸ್ ಬೈ ದ ಡಾಕ್ಟರ್. ಇದರಲ್ಲಿ ಯಾವ್ದು ಸರಿ ಅಂತ ಅನ್ಸುತ್ತೆ?
ಐ ವಾಸ್ ಅಡ್ವೈಸ್ ಬೈ ದ ಡಾಕ್ಟರ್ ಟು ಗಿವ್ ಅಪ್ ಸ್ವೀಟ್ಸ್ ಅನ್ನೋದು ಸರಿ ಇದೆ. ಐ ವಾಸ್ ಅಡ್ವೈಸ್ ಟು ಗಿವ್ ಅಪ್ ಈಟ್ ಸ್ವೀಟ್ಸ್ ಅಂತ ಬರಲ್ಲ ಅಲ್ವಾ, ಹಾಗಾಗಿ ಸೆಂಟೆನ್ಸ್ ಫಾರ್ಮೇಶನ್ ಇದು ತಪ್ಪಿರೋದ್ರಿಂದ ನಿಮ್ಗೆ ಆಪ್ಷನ್ ಸಿ ವುಡ್ ಬಿ ದಿ ರೈಟ್ ಆನ್ಸರ್. ಅಡ್ವೈಸ್ಡ್, ಇಲ್ಲಿ ನೋಡಿ ಅಡ್ವೈಸ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಇಲ್ಲಿ ವಾಸ್ ಅಡ್ವೈಸ್ ಅಂತ ಇದೆ ಅಲ್ಲ, ಮೀನಿಂಗ್ ಇದು ಕೂಡ ಪಾಸ್ಟ್ ಟೆನ್ಸ್, ಹಾಗಾಗಿ ಟೆನ್ಸ್ ಸೇಮ್ ಇರಬೇಕು, ಆಕ್ಟಿವ್ ಇಂದ ಪ್ಯಾಸಿವ್ಗೆ ಅಥವಾ ಪ್ಯಾಸಿವ್ ಇಂದ ಆಕ್ಟಿವ್. I have always endorsed your decisions would be the next question. Endorsed ಅಂದ್ರೆ supported ಅಂತ ಅರ್ಥ. ಸೊ ನಿನ್ ಡಿಸಿಷನ್ ನಾನು ಯಾವಾಗಲೂ ಸಪೋರ್ಟ್ ಮಾಡಿದ್ದೀನಿ ಅಂತ ಇಲ್ಲಿದೆ, ಕರೆಕ್ಟಾ? ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ. ಇದೊಂದು ಪ್ಯಾಸಿವ್ ಏನಾಗುತ್ತೆ ಅಂತ ನೋಡೋಣ. ಯುವರ್ ಡಿಸಿಷನ್ಸ್ ಹ್ಯಾವ್ ಆಲ್ವೇಸ್ ಬೀನ್ ಎಂಡೋರ್ಸ್ಡ್. ನಾವು ಹ್ಯಾವ್ ಎಂಡೋರ್ಸ್ಡ್ ಯಾವ ಟೆನ್ಸ್ ಇದೆ? ಐ ಹ್ಯಾವ್ ಎಂಡೋರ್ಸ್ಡ್ ಅನ್ನೋದು ಯಾವ ಟೆನ್ಸ್? ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ, ಕರೆಕ್ಟಾ? ಸೊ ಯುವರ್ ಡಿಸಿಷನ್ಸ್ ಹ್ಯಾವ್ ಆಲ್ವೇಸ್ ಬೀನ್ ಎಂಡೋರ್ಸ್ಡ್ ಬೈ ಮೀ, ಯುವರ್ ಡಿಸಿಷನ್ಸ್ ಹ್ಯಾಸ್ ಆಲ್ವೇಸ್ ಬೀನ್ ಎಂಡೋರ್ಸ್ಡ್ ಬೈ ಮೀ, ಯುವರ್ ಡಿಸಿಷನ್ಸ್ ಆರ್ ಆಲ್ವೇಸ್ ಎಂಡೋರ್ಸ್ಡ್ ಬೈ ಮೀ, ಯುವರ್ ಡಿಸಿಷನ್ಸ್ ಆರ್ ಆಲ್ವೇಸ್ ಬೀಯಿಂಗ್ ಎಂಡೋರ್ಸ್ಡ್. ನಾವು ನೋಡಿ ಬೀಯಿಂಗ್ ಬರಲ್ಲ, ಯಾಕೆಂದ್ರೆ ಇದು ಬರೋದು ING ಫಾರ್ಮ್ ಇದ್ರೆ ಮಾತ್ರ ಅಲ್ವಾ, ಸೊ ಇದು ತಪ್ಪಾಗುತ್ತೆ. ಯುವರ್ ಡಿಸಿಷನ್ಸ್ ಆರ್ ಆಲ್ವೇಸ್ ಎಂಡೋರ್ಸ್ಡ್ ಕೂಡ ಬರಲ್ಲ, ಯಾಕಂದ್ರೆ ಆರ್ ಎಂಡೋರ್ಸ್ಡ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆಯ್ತು, ಕರೆಕ್ಟ್? ಆದ್ರೆ ನಮ್ಗೆ ಇಲ್ಲಿ ಬೇಕಾಗಿರೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಸೊ ಇದು ತಪ್ಪಾಗುತ್ತೆ. ಯುವರ್ ಡಿಸಿಷನ್ಸ್ ಹ್ಯಾಸ್ ಆಲ್ವೇಸ್ ಬೀನ್ ಎಂಡೋರ್ಸ್ಡ್ ಬೈ ಮೀ, ಡಿಸಿಷನ್ಸ್ ಅನ್ನೋದು ಪ್ಲೂರಲ್, ಹಾಗಾಗಿ ಹ್ಯಾಸ್ ಬರಲ್ಲ, ಹ್ಯಾವ್ ಬರಬೇಕು, ಕರೆಕ್ಟಾ? ಸೊ ಆಪ್ಷನ್ ಎ, ಯುವರ್ ಡಿಸಿಷನ್ಸ್ ಹ್ಯಾವ್ ಆಲ್ವೇಸ್ ಬೀನ್ ಎಂಡೋರ್ಸ್ಡ್ ಬೈ ಮೀ, ಹ್ಯಾವ್ ಮ್ಯಾಚ್ ಆಗ್ತಾ ಇದೆ ಅಲ್ಲ, ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲೂ ಇರಬೇಕು ಇಲ್ಲೂ ಇರಬೇಕು. ಸೊ ಆನ್ಸರ್ ವುಡ್ ಬಿ ಆಪ್ಷನ್ ಎ. ಫಿಫ್ತ್ ಕ್ವೆಶ್ಚನ್ ನೋಡೋಣ. ಹ್ಯಾಸ್ ಎನಿಬಡಿ ಆನ್ಸರ್ಡ್ ಯುವರ್ ಕ್ವೆಶ್ಚನ್? ನಾವು ಇದು ಇಂಟ್ರೋಗೇಟಿವ್ ಸೆಂಟೆನ್ಸ್, ಅಂದ್ರೆ ಕ್ವೆಶ್ಚನ್ ಇದೆ ಸೆಂಟೆನ್ಸ್ ಅಲ್ಲಿ. ಇದನ್ನ ಹೇಗೆ ಆನ್ಸರ್ ಮಾಡೋದು? ಹ್ಯಾಸ್ ಎನಿಬಡಿ ಆನ್ಸರ್ಡ್ ಯುವರ್ ಕ್ವೆಶ್ಚನ್? ನಾವು ಹ್ಯಾಸ್ ಆನ್ಸರ್ಡ್ ಅಂದ್ರೆ ಅಗೇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ವಾ, ಸೊ ಇಲ್ಲಿ ಏನ್ ಆಕ್ಟಿವ್ ವಾಯ್ಸ್ ಇದೆ ಅದೇ ಟೆನ್ಸ್ ಪಾಸಿವ್ ವಾಯ್ಸ್ ಅಲ್ಲಿ ಇರಬೇಕು. ಸೊ ನೋಡೋಣ. ಯುವರ್ ಕ್ವೆಶ್ಚನ್ ಹ್ಯಾಸ್ ಬೀನ್ ಆನ್ಸರ್ಡ್. ನೌ ದಿಸ್ ಕುಡ್ ಬಿ ಅ ವೇ ಆಫ್ ಕ್ವೆಶ್ಚನಿಂಗ್, ಬಟ್ ಕ್ವೆಶ್ಚನ್ ಫ್ರೇಮ್ ಮಾಡಿರೋ ರೀತಿ ಸರಿ ಇಲ್ಲ, ಹಾಗಾಗಿ ಇದು ತಪ್ಪಾಗುತ್ತೆ. ಎನಿಬಡಿ ಹ್ಯಾಸ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್, ಅಗೇನ್ ಸೇಮ್, ಕ್ವೆಶ್ಚನ್ ಫ್ರೇಮ್ ಮಾಡೋ ರೀತಿ ಸರಿ ಇಲ್ಲ. ಹ್ಯಾಸ್ ಯುವರ್ ಕ್ವೆಶ್ಚನ್ ಬೀನ್ ಆನ್ಸರ್ಡ್? ಹ್ಯಾವ್ ಯು ಆನ್ಸರ್ಡ್ ಯುವರ್ ಕ್ವೆಶ್ಚನ್? ನಾವು ಹ್ಯಾಸ್ ಎನಿಬಡಿ ಆನ್ಸರ್ಡ್ ಯುವರ್ ಕ್ವೆಶ್ಚನ್ ಅಂದ್ರೆ ನಿನ್ ಕ್ವೆಶ್ಚನ್ ಯಾರಾದ್ರೂ ಆನ್ಸರ್ ಮಾಡಿದಾರಾ ಅಂತ. ಹ್ಯಾವ್ ಯು ಆನ್ಸರ್ಡ್ ಯುವರ್ ಕ್ವೆಶ್ಚನ್ ಅಂದ್ರೆ ನಿನ್ ಕ್ವೆಶ್ಚನ್ ನೀನ್ ಆನ್ಸರ್ ಮಾಡಿದ್ಯಾ ಅಂತ ಆಗುತ್ತೆ, ಸೊ ಇದು ಅರ್ಥ ಚೇಂಜ್ ಆಗುತ್ತಲ್ಲ, ಹಾಗಾಗಿ ಇದು ತಪ್ಪಾಗುತ್ತೆ. ಸೊ your ಆನ್ಸರ್ ವುಡ್ ಬಿ ಆಪ್ಷನ್ ಸಿ. Now if you observe, has anybody answered your question? ಯಾರಾದ್ರೂ ಆನ್ಸರ್ ಮಾಡಿದಾರಾ? ಇಲ್ಲಿ ಆನ್ಸರ್ ಅಲ್ಲಿ ಹ್ಯಾಸ್ ಯುವರ್ ಕ್ವೆಶ್ಚನ್ ಬೀನ್ ಆನ್ಸರ್ಡ್ ಅಂತಿದೆ, ಬೈ ಎನಿಬಡಿ ಅಂತ ಇಲ್ಲ. ಯಾಕಿಲ್ಲ? ಯಾಕಂದ್ರೆ ಎನಿಬಡಿ ಅಂತ ಹೇಳಿದ್ರೆ ಯಾರು ಅಂತ ಇಲ್ವಲ್ಲ, ಕರೆಕ್ಟ್ ಆಗಿ ಡೆಫಿನೆಟ್ ಆಗಿ ನಮಗೆ ಗೊತ್ತಿಲ್ಲ. ಸೊ ಈ ತರ ಸಬ್ಜೆಕ್ಟ್ಸ್ ಬಂದಾಗ ಆಕ್ಟಿವ್ ವಾಯ್ಸ್ ಅಲ್ಲಿ, ಪ್ಯಾಸಿವ್ ವಾಯ್ಸ್ ಅಲ್ಲಿ ಅದನ್ನ ನಾವು ಹಾಕ್ಬೇಕು ಅಂತ ಇರೋದಿಲ್ಲ. ಸೊ ಹ್ಯಾಸ್ ಎನಿಬಡಿ ಆನ್ಸರ್ಡ್ ಯುವರ್ ಕ್ವೆಶ್ಚನ್, ಹ್ಯಾಸ್ ಯುವರ್ ಕ್ವೆಶ್ಚನ್ ಬೀನ್ ಆನ್ಸರ್ಡ್ ಇಷ್ಟು ಹೇಳಿದ್ರೆ ಸಾಕಾಗುತ್ತೆ, ಬೈ ಎನಿಬಡಿ ಅಂತ ಹೇಳೋದು ಬೇಕಾಗಿಲ್ಲ. ಸೊ ಸಂಬಡಿ, ಎನಿಬಡಿ ಈ ತರ ಎಲ್ಲ ಬಂದಾಗ ನಾವು ಯೂಶಲಿ ಅದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಒಮಿಟ್ ಮಾಡ್ತೀವಿ. ನೆಕ್ಸ್ಟ್, he was congratulated by his teacher on his brilliant success in the recent examination. Now he was congratulated by his teacher. ಸೊ ನಿಮ್ಗೆ ಈ ತರ ಎಕ್ಸಾಮ್ ಅಲ್ಲಿ ಸೆಂಟೆನ್ಸಸ್ ಕೊಟ್ರೆ ನೀವು ಇಷ್ಟಕ್ಕೆ ಅಟೆನ್ಷನ್ ಪೇ ಮಾಡಿದ್ರೆ ಸಾಕು, ಯಾಕಂದ್ರೆ ಆನ್ ಹಿಸ್ ಬ್ರಿಲಿಯಂಟ್ ಸಕ್ಸಸ್ ಇನ್ ದ ರೀಸೆಂಟ್ ಎಕ್ಸಾಮಿನೇಷನ್, ಇದರಲ್ಲಿ ಯಾವ್ದು ವರ್ಬ್ ಇಲ್ಲ ಅಲ್ವಾ, ಹಾಗಾಗಿ ಅದೇನು ಚೇಂಜ್ ಆಗೋಲ್ಲ, ಅದು ಹೇಗಿದೆಯೋ ಹಾಗೆ ಇರುತ್ತೆ. ನಿಮ್ಗೆ ಏನ್ ಚೇಂಜಸ್ ಬಂದ್ರು ಇಷ್ಟರಲ್ಲಿ ಮಾತ್ರ ಬರುತ್ತೆ. ಸೊ ಹಿ ವಾಸ್ ಕಂಗ್ರಾಚುಲೇಟೆಡ್ ಬೈ ಹಿಸ್ ಟೀಚರ್, ಪ್ಯಾಸಿವ್ ಅಲ್ಲಿ ಏನಾಗುತ್ತೆ? ಹಿಸ್ ಟೀಚರ್ ಕಂಗ್ರಾಚುಲೇಟೆಡ್ ಹಿಮ್, ಸಿಂಪಲ್, ಹಿಸ್ ಟೀಚರ್ ಕಂಗ್ರಾಚುಲೇಟೆಡ್ ಹಿಮ್, ಇದು ಹೇಗಿದೆಯೋ ಹಾಗೆ ಇರುತ್ತೆ. ಸೊ ಆನ್ ಹಿಸ್ ಬ್ರಿಲಿಯಂಟ್ ಸಕ್ಸಸ್ in the recent examination. So this would be an easy one. Answer really option A. So question number 7. Now idu kuda interrogative sentence, questioning idide. So who gave you permission to enter? Nimge enter agak permission yaru kotru annodu active voice idide. So idanna passive hege change madodu? Who gave you permission to enter? Now who ಆಕ್ಟಿವ್ ವಾಯ್ಸ್ ಅಲ್ಲಿ ಇದ್ರೆ ಅದು ಪ್ಯಾಸಿವ್ ವಾಯ್ಸ್ ಬಂದಾಗ ಹೂಮ್ ಆಗುತ್ತೆ. ಓಕೆ, ಅಂದ್ರೆ ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಆದಾಗ ಹೂಮ್ ಆಗಬೇಕು. ಸೊ ಬೈ ಹೂಮ್ ಅಂತ ಆಗುತ್ತೆ, ಕರೆಕ್ಟ್. ಹೂ ಗೇವ್ ಯು ಪರ್ಮಿಷನ್ ಟು ಎಂಟರ್ ವಿಲ್ ಬಿಕಮ್ ಬೈ ಹೂಮ್. ಬಟ್ ಇದೆಲ್ಲ ಆಪ್ಷನ್ ಬೈ ಹೂಮ್ ಇದೆ, ಹಾಗಾಗಿ ನೀವು ಪ್ರತಿ ಆಪ್ಷನ್ ನೋಡ್ಬೇಕಾಗುತ್ತೆ. ಬೈ ಹೂಮ್ ವರ್ ಯು ಗಿವನ್ ಪರ್ಮಿಷನ್ ಟು ಎಂಟರ್ ಸೌಂಡ್ಸ್ ರೈಟ್. ಬೈ ಹೂಮ್ ವಾಸ್ ಯು ಗಿವನ್ ಪರ್ಮಿಷನ್ ಟು ಎಂಟರ್? ನೋ, ಹೂಮ್ ವಾಸ್ ಬರಲ್ಲ, ಯು ಜೊತೆಗೆ ಯಾವತ್ತು ವಾಸ್ ಬರಲ್ಲ, ಸೊ ಯು ಜೊತೆಗೆ ವರ್ ಬರ್ಬೇಕಲ್ಲ, ಸೊ ಇದು ತಪ್ಪಾಗುತ್ತೆ. ಬೈ ಹೂಮ್ ಯು ವರ್ ಗಿವನ್ ಟು ಪರ್ಮಿಷನ್, you were given permission to enter. By whom you were ಅಂತ ಬರಲ್ಲ, ಕ್ವೆಶ್ಚನ್ ಮಾಡ್ಬೇಕಾದ್ರೆ were you ಅಂತ ಕೇಳ್ತೀವಲ್ಲ, you were ಅಂತ ಆದ್ರೆ ಸ್ಟೇಟ್ಮೆಂಟ್ ಆಗಿ ಹೋಗುತ್ತೆ, ಸೊ ಇದು ತಪ್ಪಾಗುತ್ತೆ.
ಬೈ ಹೂಮ್ ಗಿವನ್ ಯು ಪರ್ಮಿಷನ್ ಟು ಎಂಟರ್. ಇದು ತಪ್ಪಾಗುತ್ತೆ, ಯಾಕಂದ್ರೆ ಇಲ್ಲಿ ಆಕ್ಸಿಲರಿ ಅಥವಾ ಬಿ ವರ್ಬ್ ಇಲ್ಲ. ಸೊ ಯುವರ್ ಆನ್ಸರ್ ವುಡ್ ಬಿ ಬೈ ಹೂಮ್ ವರ್ ಯು ಗಿವನ್ ಪರ್ಮಿಷನ್ ಟು ಎಂಟರ್. ಸೊ ಆಪ್ಷನ್ ಎ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8 ನೋಡೋಣ. ಈಸ್ ಹಿ ಆನ್ಸರಿಂಗ್ ದ ಕ್ವೆಶ್ಚನ್, ಅವನು ಕ್ವೆಶ್ಚನ್ ಆನ್ಸರ್ ಮಾಡ್ತಾ ಇದ್ದಾನ ಅನ್ನೋದು ಆಕ್ಟಿವ್ ವಾಯ್ಸ್ ಇದೆ. ಸೊ ಇದು ಪ್ಯಾಸಿವ್ ವಾಯ್ಸ್ ಹೇಗಾಗುತ್ತೆ? ಈಸ್ ಹಿ ಆನ್ಸರಿಂಗ್ ನೋಡಿ, ಫಸ್ಟ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ING ಫಾರ್ಮ್ ಇದೆ ಅಂದ್ರೆ ಇದು ಕಂಟಿನ್ಯೂಸ್ ಟೆನ್ಸ್, ಕರೆಕ್ಟಾ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಮತ್ತೆ ಇದು ಕ್ವೆಶ್ಚನ್ ಅಲ್ಲಿ ಇರೋದ್ರಿಂದ ನೀವು ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡ್ಬೇಕಾದ್ರೂ ಅದು ಕ್ವೆಶ್ಚನ್ ಅಲ್ಲೇ ಇರಬೇಕು. ಹಾಗಾಗಿ ಇದೆರಡು ಆಪ್ಷನ್ ಬರೋದೇ ಇಲ್ಲ, ಯಾಕಂದ್ರೆ ಇದು ಸ್ಟೇಟ್ಮೆಂಟ್ ಆಗಿದೆ, ಕರೆಕ್ಟ್? ಸೊ ನಿಮ್ಗೆ ಆಪ್ಷನ್ ಡಿ ಮತ್ತೆ ಏನ ನೀವು ನೋಡಿದ ತಕ್ಷಣ ಎಲಿಮಿನೇಟ್ ಮಾಡ್ಬಿಡಬಹುದು, ಯಾಕಂದ್ರೆ ಸ್ಟೇಟ್ಮೆಂಟ್ ಇಲ್ಲಿ ಕ್ವೆಶ್ಚನ್ ಆಗಿದ್ದಾಗ ನಿಮ್ಗೆ ಆನ್ಸರ್ ಕೂಡ ಕ್ವೆಶ್ಚನ್ ಆಗೇ ಇರುತ್ತೆ. Is the question being answering by him? Is the question being answered by him? Now if you have learned the rule before, ವಾಯ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಕಾನ್ಸೆಪ್ಟ್ ಮಾತಾಡ್ಬೇಕಾದ್ರೆ. ಯಾವಾಗ್ಲೂ ಪ್ಯಾಸಿವ್ ವಾಯ್ಸ್ ಅಲ್ಲಿ ಆನ್ಸರ್ಡ್ ಅಂದ್ರೆ V3 ಫಾರ್ಮ್ ಆಫ್ ದ ವರ್ಬ್ ಬರುತ್ತೆ, ಕರೆಕ್ಟಾ? ನಾವು ಇಲ್ಲಿ ING ಇರೋದ್ರಿಂದ ಆನ್ಸರ್ ಅಲ್ಲಿ ಬೀಯಿಂಗ್ ಬರಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬಟ್ ಇಲ್ಲಿ ಬೀಯಿಂಗ್ ಬಂದ್ಮೇಲೆ ಮತ್ತೆ ING ಬರೋ ಅಗತ್ಯ ಇರಲ್ಲ ಅಲ್ವಾ? ಹಾಗಾಗಿ ಈಸ್ ದ ಕ್ವೆಶ್ಚನ್ ಬೀಯಿಂಗ್ ಆನ್ಸರ್ಡ್ ಬೈ ಹಿಮ್? ಆಪ್ಷನ್ ಸಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9 ನೋಡೋಣ. ಓಪನ್ ದ ಡೋರ್. ನಾವು ಓಪನ್ ದ ಡೋರ್ ಏನಿದು? ಇದೊಂದು ಸ್ಟೇಟ್ಮೆಂಟ್ ತರ ಇದೆ ಅಲ್ವಾ? ಓಪನ್ ದ ಡೋರ್ ಇಸ್ ಅನ್ ಇಂಪೆರೇಟಿವ್ ಸೆಂಟೆನ್ಸ್, ಅಂದ್ರೆ ಇದು ರಿಕ್ವೆಸ್ಟ್ ಆಗಿರ್ಬಹುದು ಅಥವಾ ಆರ್ಡರ್ ಆಗಿರ್ಬಹುದು. ಈ ತರ ಸೆಂಟೆನ್ಸ್ ಕೊಟ್ಟಾಗ ಏನ್ ಮಾಡ್ತೀವಿ? ಈ ತರ ಸೆಂಟೆನ್ಸ್ ಕೊಟ್ರೆ ಇದನ್ನ ಆಕ್ಟಿವ್ ವಾಯ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಪ್ಯಾಸಿವ್ ವಾಯ್ಸ್ ಇಸ್ ವೆರಿ ಈಸಿ. ಈ ತರದಕ್ಕೆ ನಾವು ಯಾವಾಗ್ಲೂ ಲೆಟ್ ಸೇರಿಸ್ತೀವಿ ಮುಂದೆ. ಓಪನ್ ದ ಡೋರ್ ಅಂತ ಆಕ್ಟಿವ್ ವಾಯ್ಸ್ ಅಲ್ಲಿ ಇರೋದು, ಪ್ಯಾಸಿವ್ ಬಂದಾಗ ಏನಾಗುತ್ತೆ? ಲೆಟ್ ದ ಡೋರ್ ಬಿ ಓಪನ್ಡ್. ಸೊ ನಿಮ್ಗೆ ಈಸಿ ಈ 3 ಆಪ್ಷನ್ಸ್ ನೀವು ನೋಡೋ ಅಗತ್ಯ ಇರುವುದಿಲ್ಲ. ಸೊ ಡಿ ಆಪ್ಷನ್ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಸೊ ಓಪನ್ ದ ಡೋರ್, ಲೆಟ್ ದ ಡೋರ್ ಬಿ ಓಪನ್. ಅದು ಬೇರೆ ಸ್ಟೇಟ್ಮೆಂಟ್ಸ್ಗೂ ಹಾಕಬಹುದು. ಫಾರ್ ಎಕ್ಸಾಂಪಲ್, ಇಫ್ ಯು ಸೇ ಶಟ್ ದ ವಿಂಡೋ ಅಂತ ಕೊಟ್ಟಿದ್ರೆ ಕ್ವೆಶ್ಚನ್ ಅಲ್ಲಿ, ನೀವು ಅದನ್ನ ಪ್ಯಾಸಿವ್ ಮಾಡ್ಬೇಕಾದ್ರೆ ಲೆಟ್ ದ ವಿಂಡೋ ಬಿ ಶಟ್ ಅಂತ ಬರುತ್ತೆ. ಓಕೆ, ಕಂಪ್ಲೀಟ್ ದ ವರ್ಕ್ ಅಂತ ಕೊಟ್ಟಿದ್ರೆ ಅದು ಪ್ಯಾಸಿವ್ ಬಂದಾಗ ಲೆಟ್ ದ ವರ್ಕ್ ಬಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಲೆಟ್ ಹಾಕ್ಬೇಕಾಗುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇಂಪೆರೇಟಿವ್ ಸೆಂಟೆನ್ಸಸ್ ಬಂದಾಗ. ಕ್ವೆಶ್ಚನ್ ನಂಬರ್ 10 ನೋಡೋಣ. ದೇ ಆಫರ್ಡ್ ಮಿ ಅ ಚೇರ್, ಅವ್ರು ನನಗೆ ಚೇರ್ ಕೊಟ್ರು ಅಂತ ಇದೆ ಅಲ್ವಾ? ಇದು ಯಾವ ವಾಯ್ಸ್ ಅಲ್ಲಿ ಇದೆ? ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ. ಸೊ ಪ್ಯಾಸಿವ್ ಆಗ್ಬೇಕು ಇದು ಅಂದ್ರೆ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ನೋಡಿ. ಆಫರ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್ ಬರುತ್ತೆ. ಸೊ ನಿಮ್ಗೆ ಪ್ಯಾಸಿವ್ ಅಲ್ಲಿ ಬರೋದ್ರಲ್ಲಿ ಕೂಡ ಪಾಸ್ಟ್ ಟೆನ್ಸ್ ಇರಬೇಕು. ಸೊ ಅ ಚೇರ್ ವಾಸ್ ಬೀಯಿಂಗ್ ಆಫರ್ಡ್ ಬರೋದಿಲ್ಲ, ING ಫಾರ್ಮ್ ಬಂದ್ರೆ ಟೆನ್ಸ್ ಚೇಂಜ್ ಆಗುತ್ತೆ, ಸೊ ತಪ್ಪಾಗುತ್ತೆ. ಅ ಚೇರ್ ಈಸ್ ಆಫರ್ಡ್ ಟು ಮೀ, ಈಸ್ ಆಫರ್ಡ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ನ ಇಂಡಿಕೇಟ್ ಮಾಡ್ತಾ ಇದೆ, ಆದ್ರೆ ಇಲ್ಲಿ ಇರೋದು ನಿಮ್ಗೆ ಪಾಸ್ಟ್ ಟೆನ್ಸ್, ಹಾಗಾಗಿ ಇದು ತಪ್ಪಾಗುತ್ತೆ, ಕರೆಕ್ಟ್? ಐ ವಾಸ್ ಆಫರ್ಡ್ ಅ ಚೇರ್ ಬೈ ದೆಮ್, ಐ ಆಫರ್ಡ್ ಅ ಚೇರ್ ಟು ದೆಮ್. ಐ ಆಫರ್ಡ್ ಅ ಚೇರ್ ಟು ದೆಮ್ ಅಂದ್ರೆ ನಾನು ಅವ್ರಿಗೆ ಚೇರ್ ಕೊಟ್ಟೆ ಅಂತ ಅರ್ಥ ಆಗುತ್ತೆ, ಆದ್ರೆ ಇಲ್ಲಿ ಹೇಳಿರೋದು ಅವ್ರು ನನಗೆ ಚೇರ್ ಕೊಟ್ರು ಅಂತ ಅರ್ಥ ಅಲ್ವಾ? ಸೊ ಮೀನಿಂಗ್ ಬದಲಾಗಬಾರ್ದು ಯಾವತ್ತು. ಹಾಗಾಗಿ ಆಪ್ಷನ್ ಐ ವಾಸ್ ಆಫರ್ಡ್ ಅ ಚೇರ್ ಬೈ ದೆಮ್, ಅವರಿಂದ ನನಗೆ ಚೇರ್ ಆಫರ್ ಆಯ್ತು ಅಂತ ಹೇಳೋ ಅರ್ಥ. ಹಾಗಾಗಿ ಆನ್ಸರ್ ವುಡ್ ಬಿ ಆಪ್ಷನ್ ಸಿ. Let's look at the next question. Question number 11. They are going to open the shops at 11 o'clock. ಅವರು 11 ಗಂಟೆಗೆ ಶಾಪ್ಸ್ ನ ಓಪನ್ ಮಾಡ್ತಾರೆ. ಹಾಗೆ ಆಕ್ಟಿವ್ ವಾಯ್ಸ್ ಇದೆ ನೋಡಿ. ಆರ್ ಗೋಯಿಂಗ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಸೊ ಇದು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗಬೇಕು. ಪ್ಯಾಸಿವ್ ವಾಯ್ಸ್ ಅಲ್ಲೂ ING ಫಾರ್ಮ್ ಬರುತ್ತೆ. ಸೊ ದ ಶಾಪ್ಸ್ ಮಸ್ಟ್ ಬಿ ಓಪನ್ಡ್ ಅಟ್ 11 o'clock. ತಪ್ಪು. ಶಾಪ್ಸ್ ವರ್ ಓಪನ್ಡ್, ಇದು ಪಾಸ್ಟ್ ಟೆನ್ಸ್ ಆಯ್ತು. ಶಾಪ್ಸ್ ಆರ್ ಗೋಯಿಂಗ್ ಟು ಬಿ ಓಪನ್, ಶಾಪ್ಸ್ ಹ್ಯಾವ್ ಬೀನ್ ಓಪನ್. ಇದೆರಡರಲ್ಲಿ ಯಾವ್ದು ಸರಿ ಅಂತ ಅನ್ಸುತ್ತೆ? ದೇ ಆರ್ ಗೋಯಿಂಗ್ ಟು ಓಪನ್ ದ ಶಾಪ್ಸ್ ಅಟ್ 11 o'clock. ದ ಶಾಪ್ಸ್ ಆರ್ ಗೋಯಿಂಗ್ ಟು ಬಿ ಓಪನ್ ಅಟ್ 11 o'clock. ಸೊ ಇದು ನೀವು ಆಪ್ಷನ್ಸ್ ನೋಡಿನೇ ಎಲಿಮಿನೇಟ್ ಮಾಡ್ಬಿಡಬಹುದು. ಸೊ ಆರ್ ಗೋಯಿಂಗ್ ಇಲ್ಲೂ ಕೂಡ ING ಫಾರ್ಮ್ ಇದೆ, ಹಾಗಾಗಿ ನೀವು ಈ ಆಪ್ಷನ್ ನೋಡೋ ಅಗತ್ಯನೇ ಇಲ್ಲ. ಮೀನಿಂಗ್ ಕ್ವೆಶ್ಚನ್ ನಂಬರ್ 11 ಗೆ ಆಪ್ಷನ್ ಸಿ ವುಡ್ ಬಿ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 12. The thief was being arrested by the police. The thief was being arrested by the police. Now, ಇದು ಯಾವ ವಾಯ್ಸ್ ಇದೆ? Thief was being arrested by the police. ಪೊಲೀಸ್ ಇಂದ ಅರೆಸ್ಟ್ ಗೆ ಒಳಗಾಗ್ತಾ ಇದ್ದವನು ಥೀಫ್. ಪೊಲೀಸ್ ಆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇದು ನೋಡಿ, ಇಲ್ಲಿ ಸಬ್ಜೆಕ್ಟ್ ಇರೋದು ಪ್ಯಾಸಿವ್ ಆಗಿರೋದ್ರಿಂದ ಇದು ಪ್ಯಾಸಿವ್ ವಾಯ್ಸ್ ಆಗುತ್ತೆ, ಕರೆಕ್ಟ್? ಮತ್ತೆ ಬೀಯಿಂಗ್ ಬೇರೆ ಇದೆಯಲ್ಲ, ಹಾಗಾಗಿ ಇದು ಪ್ಯಾಸಿವ್ ವಾಯ್ಸ್ ಅಂತ ನಿಮ್ಗೆ ಕ್ಲೂ ಸಿಗ್ಬೇಕು. ಸೊ ನೀವು ಇದನ್ನ ಆಕ್ಟಿವ್ ಗೆ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಪ್ಯಾಸಿವ್ ಅಲ್ಲಿ ING ಇದೆ ಅಂದ್ರೆ ಆಕ್ಟಿವ್ ಅಲ್ಲಿ ಕೂಡ ING ಇರಬೇಕು. ಸೊ ಆನ್ಸರ್ ದ ಪೊಲೀಸ್ ವಾಸ್ ಅರೆಸ್ಟಿಂಗ್ ದ ಥೀಫ್, ಪೊಲೀಸ್ ಹ್ಯಾಸ್ ಅರೆಸ್ಟೆಡ್ ಬರಲ್ಲ, ಯಾಕಂದ್ರೆ ಇದು ಪರ್ಫೆಕ್ಟ್ ಟೆನ್ಸ್ ಆಯ್ತು. ಪೊಲೀಸ್ ಅರೆಸ್ಟೆಡ್ ದ ಥೀಫ್ ಪಾಸ್ಟ್ ಟೆನ್ಸ್ ಆಯ್ತು, ತಪ್ಪಾಗುತ್ತೆ. ದ ಪೊಲೀಸ್ ಹ್ಯಾಡ್ ಅರೆಸ್ಟೆಡ್ ಪಾಸ್ಟ್ ಪರ್ಫೆಕ್ಟ್ ಆಯ್ತು, ಅದು ಕೂಡ ತಪ್ಪಾಗುತ್ತೆ. ಮೀನಿಂಗ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. ದ ಥೀಫ್ ವಾಸ್ ಬೀಂಗ್ ಅರೆಸ್ಟೆಡ್ ಬೈ ದ ಪೊಲೀಸ್.
The police was arresting the thief would be the active voice. Next, we shall invite Suresh. Now, we shall invite Suresh ಅಂದ್ರೆ ಏನು? ಸೊ ಇಲ್ಲಿ shall ಅಂದ್ರೆ will ಅನ್ನೋ ಅರ್ಥ ಬರುತ್ತೆ. ಓಕೆ, shall ಅಂದ್ರೆ will ಅಂದ್ರೆ ಫ್ಯೂಚರ್ ಟೆನ್ಸ್ ನ ಇಂಡಿಕೇಟ್ ಮಾಡಕ್ಕೆ ಬಳಸ್ತಾ ಇದೀವಿ. ಸೊ we shall invite ಸುರೇಶ್ ಅಂದ್ರೆ we will invite ಸುರೇಶ್ ಅಂತ ತಿಳ್ಕೋಬೇಕು ನೀವು. ಸೊ ಫ್ಯೂಚರ್ ಟೆನ್ಸ್ ಅಲ್ಲಿ ನಿಮ್ಗೆ will ಬಂದಾಗ ನಿಮ್ಗೆ ಆಪ್ಷನ್ ಅಲ್ಲಿ ಅಂದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಕೂಡ will ಬರಬೇಕು. ಆಪ್ಷನ್ ನೋಡಿ, ಸುರೇಶ್ ವುಡ್ ಬಿ ಇನ್ವೈಟೆಡ್ ಬೈ ಅಸ್, ತಪ್ಪು. ವುಡ್ ಹ್ಯಾವ್ ಬಿನ್, ತಪ್ಪು. ಸುರೇಶ್ ವಿಲ್ ಬಿ ಇನ್ವೈಟೆಡ್ ಬೈ ಅಸ್, ಸುರೇಶ್ ವಿಲ್ ಹ್ಯಾವ್ ಬೀನ್ ಇನ್ವೈಟೆಡ್ ಬೈ ಅಸ್, ಇದು ಕೂಡ ತಪ್ಪಾಗುತ್ತೆ. ಇಲ್ಲಿ ವಿಲ್ ಇರೋದ್ರಿಂದ ಇಲ್ಲಿ ವಿಲ್ ಬಿ ಅಂತ ಬರಬೇಕು. ಸೊ ವಿ ವಿಲ್ ಇನ್ವೈಟ್ ಸುರೇಶ್ ವಿಲ್ ಬಿಕಮ್ ಸುರೇಶ್ ವಿಲ್ ಬಿ ಇನ್ವೈಟೆಡ್ ಬೈ ಅಸ್. ವೆರಿ ಸಿಂಪಲ್. ಸೊ ಆನ್ಸರ್ ವುಡ್ ಬಿ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 14. ಪ್ಲೀಸ್ ಎಂಟರ್ಡ್ ಬೈ ದ ಲೆಫ್ಟ್ ಡೋರ್. ನಾವು ಇದು ಕೂಡ ಇಂಪೆರೇಟಿವ್ ಸೆಂಟೆನ್ಸ್ ಅಂದ್ರೆ ರಿಕ್ವೆಸ್ಟ್ ಮಾಡೋದರ ಸೆಂಟೆನ್ಸ್. ಸೊ ಯಾವಾಗ ನಿಮ್ಗೆ ಈ ವರ್ಡ್ಸ್ ಲೈಕ್ ಪ್ಲೀಸ್, ಕೈಂಡ್ಲಿ ಅಂತೆಲ್ಲ ಇರುತ್ತೋ, ನೀವು ಆಪ್ಷನ್ಸ್ ಅಲ್ಲಿ ಎಲ್ಲಿ ರಿಕ್ವೆಸ್ಟ್ ಅಂತ ಇದೆ ಆ ಆನ್ಸರ್ ನ ಮಾರ್ಕ್ ಮಾಡಬೇಕು. ಸೊ ಪ್ಲೀಸ್ ಎಂಟರ್ಡ್ ಬೈ ದ ಲೆಫ್ಟ್ ಡೋರ್ ಅಂತ ಇರೋದು ಯು ಆರ್ ರಿಕ್ವೆಸ್ಟೆಡ್ ಟು ಎಂಟರ್ ಬೈ ದ ಲೆಫ್ಟ್ ಡೋರ್. ಸೊ ವೆರಿ ಸಿಂಪಲ್. ಪ್ಲೀಸ್ ಮತ್ತೆ ಕೈಂಡ್ಲಿ ಈ ತರ ವರ್ಡ್ಸ್ ಬಂದಾಗ ಎಲ್ಲಿ ರಿಕ್ವೆಸ್ಟ್ ಅಂತ ಇದೆ ಅದು ನಿಮ್ಗೆ ಯೂಶಲಿ ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಸೊ ಆನ್ಸರ್ ವುಡ್ ಬಿ ಆಪ್ಷನ್ ಬಿ. ಸೊ ಇಲ್ಲಿಗೆ ನಾವು ವಾಯ್ಸಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ಎಂಡ್ ಮಾಡ್ತಾ ಇದ್ದೀವಿ. ಸೊ ವಿ ಡಿಸ್ಕಸ್ಡ್ ಅರೌಂಡ್ 14 ಕ್ವೆಶನ್ಸ್. ಸೊ ಎಲ್ಲ ಟೆನ್ಸಸ್ ಅಲ್ಲೂ ಹೇಗೆ ವಾಯ್ಸ್ ನ ಚೇಂಜ್ ಮಾಡಬೇಕು ಅಂತ ತಿಳ್ಕೊಳ್ವಿ. ಸೊ ಮುಂದಿನ ವಿಡಿಯೋ ಅಲ್ಲಿ ನಾನು ನಿಮ್ಗೆ ಬೇರೆ ಹೊಸ ಕಾನ್ಸೆಪ್ಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು.